ಸಮಯ ಮಕ್ಕಳೇ, ಎದ್ದು ನಿಂತುಕೊಳ್ಳಿ, ಕಣ್ಣು ಮುಚ್ಚಿಕೊಳ್ಳಿ, ಕೈಗಳನ್ನು ಮೇಲಕ್ಕೆತ್ತರಿ. ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಸಂಪೂರ್ಣವಾಗಿ ನಾವು ಪರಿಪೂರ್ಣರಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ಇರಬೇಕು. ಎಲ್ಲರೂ ಹಲ್ಲೆಲೂಯ ಹಲ್ಲೆಲೂಯ ಅಂತ ಇರಬೇಕು ಮಕ್ಕಳೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ, ಸ್ತೋತ್ರಂ ದೇವ, ವಂದನೆ ಸ್ವಾಮಿ, ವಂದನೆ ವಂದನೆ ವಂದನೆ, ಹಾಲೆಲೂಯ 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 ಹಾಲೆಲೂಯ, ಸ್ತೋತ್ರಂ 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 ದೇವ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವಾ ದೇವ, ವಂದನೆ ಅಪ್ಪ, ಏಸಪ್ಪ ನಿನಗೆ ವಂದನೆ ಸ್ವಾಮಿ. ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರ, ಆಶ್ಚರ್ಯಕರನೇ ನಿನಗೆ ಸ್ತೋತ್ರಪ್ಪ. ನಂಬಿಗಸ್ತನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಂಬಿದವರ ಕೈ ಬಿಡಲಾರ್ದ ದೇವ ಏಸಯ್ಯ ನಿನಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಇಲ್ಲಿಯವರೆಗೆ ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನ ಮಕ್ಕಳಾದ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಅಪ್ಪ ನೀನು ಕಾಯ್ದು ಕಾಪಾಡಿ ನಡೆಸಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳು ತಂದೆ ಬರುತ್ತಿರುವ ಅರಣ್ಯದ ಮುಖಾಂತರ, ಮರುಭೂಮಿಗಳ ಮುಖಾಂತರ ಲಕ್ಷಾಂತರ ಜನರು ಬರುವಾಗ ಅಪ್ಪ ಅವರಿಗೆ ಅಡವಿಯಲ್ಲಿ ಆಹಾರ ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಮರುಭೂಮಿಯಲ್ಲಿ ನೀರನ್ನು ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ. ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಕಾಯ್ದು ಕಾಪಾಡಿ ನಡೆಸಿದಾತನು ನೀನಪ್ಪ, ನಿನಗೆ ಸ್ತೋತ್ರ 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 ಸ್ವಾಮಿ. ಮತ್ತು ಅಪ್ಪ, ನಿನ್ನ ಮಕ್ಕಳು ಬರುವಾಗ ವಿರೋಧಿಗಳು ಅಪ್ಪ ಬೆನ್ನಟ್ಟಿ ಬರುವಾಗ ಕೆಂಪು ಸಮುದ್ರವನ್ನು 2 ಭಾಗವಾಗಿ ಅಪ್ಪ ನೀನು ಅವರನ್ನು ಒಣ ನೆಲದಲ್ಲಿ ನಡೆಸಿದ್ದೀಯಪ್ಪ, ನಿನಗೆ ಸ್ತೋತ್ರ. ಶತ್ರುಗಳಿಂದ ಕಾಪಾಡಿ ಬಿಡಿಸಿದ ದೇವ ನಿನಗೆ ಸ್ತೋತ್ರ. ಬಿಡುಗಡೆ ನಾಯಕನೇ ನಿನಗೆ ಸ್ತೋತ್ರ ದೇವ. ವಂದನೆ 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 ಸ್ವಾಮಿ. ಅಪ್ಪ, ನಮ್ಮನ್ನು ಕೂಡ ತಂದೆ ನಮ್ಮ ಕಷ್ಟಗಳಿಂದ, ನಷ್ಟಗಳಿಂದ, ರೋಗಗಳಿಂದ, ಬಾಧೆಗಳಿಂದ, ಚಿಂತೆಗಳಿಂದ ಅಪ್ಪ ಎಲ್ಲದರಿಂದ ಬಿಡುಗಡೆ ಕೊಟ್ಟು ಸಂತೋಷ ಸಮಾಧಾನದ ಜೀವಿತವನ್ನು ನೀಡುವ ಸಮಾಧಾನ ಕರ್ತನೇ ಏಸಯ್ಯ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಂದನೆ 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 ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಆತ್ಮಸ್ವರೂಪನಾದ ದೇವರು ನೀನಪ್ಪ. ನಿನ್ನನ್ನು ಆರಾಧಿಸುವ ನಾವು ಅಪ್ಪ ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿನ್ನನ್ನು ಆರಾಧಿಸಬೇಕೆಂದು ನಿನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವಪ್ಪ ತಂದೆ ದೇವ. ನಿನಗೆ ಸ್ತೋತ್ರಪ್ಪ. ನಾವಾದರೂ ನಮ್ಮನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಣೆ ಮಾಡಿಕೊಂಡು ಅಪ್ಪ ನಿನ್ನನ್ನು ಸ್ತುತಿಸ್ತಾ ಇದ್ದೇವೆ, ಕೊಂಡಾಡ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವಪ್ಪ. ಆರಾಧನೆ ನಿನಗೆ ಇಷ್ಟ ಸ್ವಾಮಿ. ನಮ್ಮನ್ನೇ ನಾವು ಸಜೀವ ಯಜ್ಞಗಳಾಗಿ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಏಸಪ್ಪ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಆಶೀರ್ವದಿಸು, ಅನುಗ್ರಹಿಸಪ್ಪ ತಂದೆ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಪ್ಪ ದೇವ ಏಸಯ್ಯ. ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಆತ್ಮಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಸರಿನಿಂದ ನನ್ನನ್ನು ರಕ್ಷಿಸಿದೆ, ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಯ್ಯ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ.
ತೀರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯಾ ಆತ್ಮದಾಹ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯಾ ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಹೌದು ಸ್ವಾಮಿ, ಆತ್ಮಸ್ವರೂಪನಾದ ದೇವರು ನೀನಯ್ಯ. ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ ಸ್ವಾಮಿ, ಆಶೀರ್ವದಿಸಪ್ಪ. ನಿನ್ನ ಸಮ್ಮುಖದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಅಪ್ಪ ನಾವೆಲ್ಲರೂ ಜೀವಿಸುವಂತೆ ಸಹಾಯ ಮಾಡಪ್ಪ. ನಮ್ಮ ಜೊತೆಗಾರನು, ನಮ್ಮ ಸಹಾಯಕನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ಕಾಯುವಾತನು, ಕೈ ಹಿಡಿದು ನಡೆಸುವಾತನು ನೀನಾಗಿದ್ದೀಯಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳು ಯಾರೇ ಕೈ ಬಿಟ್ಟರೂ ನಮ್ಮ ಕೈ ಬಿಡಲಾರ್ದ ದೇವರು ನೀನಯ್ಯ. ಏಸಯ್ಯ ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಸ್ವಾಮಿ. ವಂದನೆ 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 ಸ್ವಾಮಿ. ಅಪ್ಪ ನಿನ್ನ ಕೃಪಾ ಹಸ್ತದಿಂದ ನಮ್ಮನ್ನು ಮುಟ್ಟಪ್ಪ. ನಿನ್ನ ಗಾಯವುಳ್ಳ ಹಸ್ತದಿಂದ ನಮ್ಮನ್ನು ಮುಟ್ಟು ಸ್ವಾಮಿ. ಏಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಅಪ್ಪ ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನ ಉಂಟು ಮಾಡುವುದಕ್ಕಾಗಿ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನರಮಾನವನಾಗಿ ಬಂದ ಏಸಪ್ಪ ನಿನಗೆ ಸ್ತೋತ್ರ ಸ್ತೋತ್ರ. ನನಗಾಗಿ ನಮಗಾಗಿ ನೀನು ಬಂದಿಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಪರಲೋಕ ರಾಜ್ಯದಿಂದ ಭೂಲೋಕಕ್ಕೆ ನಿನ್ನನ್ನೇ ನೀನು ತಗ್ಗಿಸಿಕೊಂಡು ಬಂದ ದೇವರು ನೀನಾಗಿದ್ದೀಯಪ್ಪ. ನಿನಗೆ ವಂದನೆ 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 ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರಂ ಸ್ತೋತ್ರಂ ಅಪ್ಪ. ಮತ್ತು ವಿಶೇಷವಾಗಿ ಅಪ್ಪ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡುವ ದೇವರು ನೀನಾಗಿದ್ದೀಯಪ್ಪ. ನಮ್ಮ ಪಾಪಕ್ಕಾಗಿ, ನನ್ನ ಪಾಪಕ್ಕಾಗಿ ಅಪ್ಪ, ನಮ್ಮ ರೋಗಗಳು, ನನ್ನ ರೋಗಕ್ಕಾಗಿ, ನಮ್ಮ ಶಾಪಗಳು ಪಾಪಗಳಿಗಾಗಿ ಅಪ್ಪ ನೀನು ನಿರಪರಾಧಿಯಾಗಿರುವ, ದೋಷರಹಿತನಾಗಿರುವ, ಯಾವ ತಪ್ಪು ಮಾಡದ, ಯಾವ ಪಾಪವನ್ನು ಮಾಡದ ಏಸಪ್ಪ ಶಿಲುಬೆ ಮರಣವನ್ನು ನೀನು ನನಗಾಗಿ ನಮಗಾಗಿ ಹೊಂದಿದ್ದೀಯಲ್ಲಪ್ಪ ಏಸಪ್ಪ, ನಿನಗೆ ಸ್ತೋತ್ರ. ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನನಗಾಗಿ ನಮಗಾಗಿ ಶಿಲುಬೆಯಲ್ಲಿ ಸುರಿಸಿದ ಏಸಯ್ಯ, ನಿನಗೆ ಸ್ತೋತ್ರ ಸ್ತೋತ್ರ. ಅಪ್ಪ ಶಿಲುಬೆ ಮರಣ ಹೊಂದಿದ ಮೇಲೆ, ಸಮಾಧಿ ಮಾಡಲ್ಪಟ್ಟ ಮೇಲೆ ಅಪ್ಪ ಮತ್ತೆ ಸಮಾಧಿಯಿಂದ 3ನೇ ದಿನ ಪುನರುತ್ಥಾನನಾಗಿ ಸಾವನ್ನು ಗೆದ್ದು ಮೃತ್ಯುಂಜಯನಾಗಿ ಬಂದ ಏಸಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನಾವಾದರೂ ನಿಮ್ಮ ಶಿಲುಬೆ ಮರಣವನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವಪ್ಪ. ನನಗಾಗಿ ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯಪ್ಪ. ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಅಪ್ಪ ನನಗಾಗಿ ಸುರಿಸಿದ್ದಿ, ನಮಗಾಗಿ ಸುರಿಸಿದ್ದೀಯಪ್ಪ, ನಿನಗೆ ಸ್ತೋತ್ರ. ಸಮಾಧಿ ಮಾಡಲ್ಪಟ್ಟ ಮೇಲೆ ಕೂಡ ಅಪ್ಪ ತಂದೆ ಏಸಪ್ಪ 3ನೇ ದಿನ ನೀನು ಮತ್ತೆ ಎದ್ದು ಬಂದ ಮೃತ್ಯುಂಜಯನಾದ ದೇವರು, ಪುನರುತ್ಥಾನನಾದ ದೇವರು, ಸಜೀವವಾಗಿ ಇರುವ ದೇವರು, ನಿತ್ಯ ಜೀವ ನೀಡುವಾತನು ನೀನಾಗಿದ್ದೀಯಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ಇಡೀ ಪ್ರಪಂಚದಲ್ಲಿ ನಾವು ನೋಡುವಾಗ ತೆರೆದ ಸಮಾಧಿ ಏಸಪ್ಪ ನಿನ್ನದೊಂದೇ ಇದೆಯಪ್ಪ ತಂದೆ. ಹೌದಪ್ಪ, ಆ ಒಂದು ಸಮಾಧಿಯಲ್ಲಿ ನಮಗಾಗಿ ನೀನು ಎದ್ದು ಬಂದ ದೇವರು, ಸಮಾಧಿಯಿಂದ ಎದ್ದು ಬಂದ ದೇವ, ನಿನಗೆ ಸ್ತೋತ್ರಪ್ಪ. ನಿತ್ಯ ಜೀವ ನೀಡುವಾತನೇ ಸ್ತೋತ್ರ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವ, ನಿನಗೆ ವಂದನೆ ವಂದನೆ ವಂದನೆಯಪ್ಪ. ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳುವಾತನು
ಅಪ್ಪ ಮಾಡಿದ ಪ್ರಾರ್ಥನೆಗಳು ಮೊರೆಗಳು ಕೇಳಿ ಸದುತ್ತರ ದಯಪಾಲಿಸುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ವಂದನೆ ವಂದನೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರಂ ದೇವ. ವಂದನೆ ಸ್ವಾಮಿ. ಸೇರಿ ಬಂದಿರುವ ಎಲ್ಲರನ್ನೂ ಅಪ್ಪ ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಎಲ್ಲ ಕುಟುಂಬಗಳನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಬಂದಿರುವ ಮಕ್ಕಳನ್ನು ಆಶೀರ್ವದಿಸಪ್ಪ. ಬರದೇ ಇರುವ ಮಕ್ಕಳನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು ಸ್ವಾಮಿ. ಅಪ್ಪ ಈ ಮುಂದಿನ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಕೀರ್ತನೆ ಮುಖಾಂತರ, ಸಾಕ್ಷಿಗಳ ಮುಖಾಂತರ, ಅಪ್ಪ ತಂದೆ ವಾಕ್ಯದ ಮುಖಾಂತರ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ, ಅಪ್ಪ ತಂದೆ ದೇವ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಬೇಗನೆ ಬರಲಿರುವ ಅತಿ ಬೇಗನೆ ಬರಲಿರುವ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಅಪ್ಪ ನಮ್ಮ ತಂದೆ. ಆಮೇನ್ ಆಮೇನ್ ಆಮೇನ್. ಕೀರ್ತನೆ ಭಾಗ ತೆಗಿರಿ.